ಅಭಿನಂದಿಸುವುದರ ಮೂಲಕ ಈ ಸಂದರ್ಭದಲ್ಲಿ ನಾನು ಕೆಲವು ಹುಣಸೂರು ತಾಲೂಕಿನ ಕೆಲವು ವಿಚಾರಗಳನ್ನ ನಾನು ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮಗಳ ಮುಂದೆ ಮಾತನಾಡಬೇಕಾಗುತ್ತೆ. ಕಳೆದ ಒಂದು ವಾರದಲ್ಲಿ ನಮ್ಮ ಹುಣಸೂರು ಉಪವಿಭಾಗಾಧಿಕಾರಿಗಳಿಗೆ ಲೋಕಾಯುಕ್ತ ರೈಡ್ ಮಾಡಿ ಅವರನ್ನ ಬಂಧಿಸಿದ್ರು. ಇದನ್ನು ನಮ್ಮ ಕರ್ನಾಟಕ ಅಹಿಂದ ರೈತ ಸಂಘ ಖಂಡಿಸುತ್ತೆ. ಯಾಕೆಂದರೆ ಹುಣಸೂರು ಉಪವಿಭಾಗಾಧಿಕಾರಿಗಳಾದಂಥ ಶ್ರೀಮತಿ ಕಾವ್ಯ ರಾಣಿಯವರು ಯಾವುದೇ ಈ ತಾಲೂಕಿನ ರೈತ ಸಂಘಟನೆ ಇರಲಿ, ದಲಿತ ಸಂಘಟನೆಯಲ್ಲಿ ಯಾವುದೇ ಪ್ರಗತಿಪರ ಸಂಘಟನೆಗಳು ರೈತರ ಪರ ಹೋದಾಗ, ಜನಗಳ ಪರ ಹೋದಾಗ ಪ್ರಾಮಾಣಿಕವಾಗಿ ಕೆಲಸ ಮಾಡೋದನ್ನು ನಾವು ಕಣ್ಣಾರ ಕಂಡಿದ್ದೀವಿ. ಅವ್ರನ್ನ ಲೋಕಾಯುಕ್ತ ಬಲೆಗೆ ಕೆಳಗಿದುವುದರ ಹಿಂದೆ ಒಂದು ದೊಡ್ಡ ರಾಜಕೀಯ ಷಡ್ಯಂತ್ರ ಇದೆ. ಇದನ್ನು ನಾವು ಅಹಿಂದ ರೈತ ಸಂಘಟನೆಯವರು ಇದನ್ನು ನಾವು ಸಾಮೂಹಿಕವಾಗಿ ಇದನ್ನು ಖಂಡಿಸ್ತೇವೆ. ಇದರ ಜೊತೆಗೆ ಮೊನ್ನೆ ತಾನೇ ನಮ್ಮ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಹುಣಸೂರಿನ ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡೋದು ಬೇಡೋ ಇದರ ಬಗ್ಗೆ ಒಂದು ಅಧ್ಯಯನ ನಡೆಸಿ ಹೋಗಿದ್ದಾರೆ. ಇವತ್ತು ಹುಣಸೂರಿನಲ್ಲಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ತಾಲೂಕಿನಲ್ಲಿ ರೈತ ತುಂಬ ಸಂಕಷ್ಟದಲ್ಲಿದ್ದಾನೆ. ನಾನು ಸರ್ಕಾರಕ್ಕೆ ಆಗಿದೆ ಕೆಲವು ಜೋರ ಮಳೆ ಇದು ಹೊಗೆ ಸಸಿ ಎಲ್ಲ ಹೋಯ್ತಲ್ಲ ಸ್ಟಾರ್ಟಿಂಗ್ ಅಲ್ಲೇ, ಅದನ್ನೇ ನಾವು ಅತಿವೃಷ್ಟಿ ಅಂತ ತಗೊಂಡು ಹಾಗೂ ಹಾನಿಯಾಯಿತು, ಪ್ರಾರಂಭದಲ್ಲೂ ಹಾನಿಯಾಯಿತು ಸರ್. ಅತಿವೃಷ್ಟಿ ಅನಾವೃಷ್ಟಿಯಿಂದ ತಾಲೂಕಿನ ರೈತ ಇವತ್ತು ತುಂಬ ಸಂಕಷ್ಟದಲ್ಲಿ ಸಿಲುಕಿದ್ದಾನೆ. ಇವತ್ತು ಸರ್ಕಾರ ಅವ್ರ ಯೋಜನೆ ಏನು ಅಂತ ಪ್ರತಿ ವರ್ಷ ನಮಗೆ ಗೊತ್ತು. ಏನೋ ಒಂದು 2 ಕೋಟಿನೋ 1 ಕೋಟಿನೋ ಬರ ಪರಿಹಾರ ಇದು ಬರಗಾಲ ಪೀಡಿತ ಪ್ರದೇಶ ಅಂತೇಳಿ ಬಿಡುಗಡೆ ಮಾಡ್ತಾರೆ. ಈ 2 ಕೋಟಿ 1 ಕೋಟಿ 3 ಕೋಟಿಯಿಂದ ರೈತನ ಹೊಟ್ಟೆ ತುಂಬೋದಿಲ್ಲ, ಗುತ್ತಿಗೆದಾರ ಅಧಿಕಾರಿಗಳ ಜೋಬ್ ತುಂಬುತ್ತೆ. ಆದ್ದರಿಂದ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಇಂಥ ಯೋಜನೆಗಳನ್ನು ಕೈಬಿಟ್ಟು ನಾವು ಕೆಲವು ಸರ್ಕಾರಕ್ಕೆ ಕೆಲವು ಸಲಹೆಗಳನ್ನು ಈ ಮೂಲಕ ಕೊಡ್ತೀವಿ. ಪ್ರಸ್ತುತ ಸಾಲಿನಲ್ಲಿ ರಾಷ್ಟ್ರೀಕೃತ ಮತ್ತು ಸಹಕಾರ ಬ್ಯಾಂಕ್ಗಳ ಸಾಲ ಮತ್ತು ಬಡ್ಡಿಯನ್ನು ಮನ್ನಾ ಮಾಡಬೇಕು. ಎರಡನೇದು, ಏನಿವತ್ತು ನಮ್ಮ ರೈತ ಮಹಿಳೆಯರು ಮೈಕ್ರೋ ಫೈನಾನ್ಸ್ಗಳಲ್ಲಿ ಬೇಕಾದಷ್ಟು ಸಾಲ ತಗೊಂಡು ಇವತ್ತು ಬಡ್ಡಿ ಕಟ್ತಾ ಇದ್ದಾರೆ, ಅವರ ಬಡ್ಡಿ ಮನ್ನಾ ಮಾಡಿ ಅವರ EMI ಅನ್ನು 1 ವರ್ಷ ಬಡ್ಡಿ ರಹಿತವಾಗಿ ಮುಂದೂಡಬೇಕು. 1 ವರ್ಷ ಅವ್ರಿಗೆ EMI ವಸೂಲಿ ಮಾಡೋಂಗಿಲ್ಲ, ಅದಕ್ಕೆ ಬಡ್ಡಿ ಹಾಕಂಗಿಲ್ಲ, ಅದನ್ನು 1 ವರ್ಷ ಮುಂದೂಡಬೇಕು. ಮತ್ತು ಮೂರನೇದು, ಪ್ರಸ್ತುತ ಸಾಲಿನಲ್ಲಿ ರೈತರ ಮಕ್ಕಳಿರ್ಬೋದು, ಯಾರೇ ಇರ್ಬೋದು, ರೈತರ ಮಕ್ಕಳನ್ನು ಒಳಗೊಂಡಂತೆ ಎಲ್ಲ ಸರ್ಕಾರಿ ಶಾಲೆ, ಖಾಸಗಿ ಶಾಲಾ ಕಾಲೇಜುಗಳ ಶುಲ್ಕವನ್ನು ಈ ವರ್ಷ ಸಂಪೂರ್ಣವಾಗಿ ರದ್ದು ಮಾಡಬೇಕು. ಮತ್ತು ಎಲ್ಲ ರೈತರಿಗೂ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಸೇವೆ ಲಭ್ಯ ಆಗಬೇಕು. ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ನೀರು, ನಿವೇಶನ, ಮನೆ ಕಂದಾಯ ಇತರೆ ಎಲ್ಲ ತೆರಿಗೆಗಳನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು. ತಮಗೆಲ್ಲ ಗೊತ್ತಿದೆ. ಅದರ ಜೊತೆಗೆ ಹುಣಸೂರು ತಾಲೂಕಿನಲ್ಲಿ ಅಥವಾ ಬೇರೆ ಇಡೀ ರಾಜ್ಯಾದ್ಯಂತ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಸಮರೋಪಾದಿಯಲ್ಲಿ ಒಡವೆ ಬಾವಿಗಳನ್ನು ಕೊರೆಸಿ ರೈತರಿಗೆ ಉಚಿತವಾಗಿ ಸಂಪರ್ಕವನ್ನು ಕಲ್ಪಿಸಿಕೊಡಬೇಕು. ಇದಕ್ಕೆಲ್ಲ ಹೆಚ್ಚಾಗಿ ಇವತ್ತು ಕೇಂದ್ರ ಸರ್ಕಾರದ ನರೇಗಾ ಯೋಜನೆ ಯಾವ ಹಳ್ಳಿಯ ಗ್ರಾಮೀಣ ಜನರುವೇ ಇವತ್ತು ಯಾರು ಆ ಯೋಜನೆಯಲ್ಲಿ ಫಲಾನುಭವಿಗಳು ಅಲ್ಲ, ಅವರು ಯಾರು ಅಲ್ಲಿ ಕೂಲಿಗೂ ಒಯ್ತಾ ಇಲ್ಲ. ಅದು ಒಂದು ರಾಜಕಾರಣಿಗಳು ತಮ್ಮ ಹಣ ಮಾಡೋ ಉದ್ದೇಶದಿಂದ ನರೇಗಾ ಯೋಜನೆ ಮಾಡ್ಕೊಂಡವ್ರೆ. ಅದರಿಂದ ಕಾಂಟ್ರಾಕ್ಟ್ದಾರ ಮತ್ತು ಸರ್ಕಾರಿ ಅಧಿಕಾರಿಗಳು, ಇಂಜಿನಿಯರ್ಗಳ ಜೋಬ್ ತುಂಬ್ತಾ ಇದೆ ವಿನ ಯಾವುದೇ ರೈತರಿಗಿರ್ಬೋದು, ಕಾರ್ಮಿಕರಿಗಿರ್ಬೋದು ನರೇಗಾ ಯೋಜನೆಯಿಂದ ಯಾವ ಉದ್ಧಾರನೂ ಆಗಿಲ್ಲ. ಅವ್ರು ಯಾರು ಕೂಲಿಗೂ ಒಯ್ತಾ ಇಲ್ಲ, ಎಲ್ಲೂ ಕೂಲಿಗೆ ಒಯ್ತಾ ಇಲ್ಲ. ನೀವು ಯಾರಿಗಾರು ವಿಚಾರಿಸಿ, ಎಲ್ಲ ಕೆಲವು ಎಂಥದ್ದು ಈ ಫೇಕ್ ಕೆಲವು ಇದನ್ನ ಪಟ್ಟಿಗಳು ಮಾಡ್ಕೊತಾರೆ, ಅವ್ರ ಹೆಸರು ಬಿಲ್ ಮಾಡ್ಕೊತಾರೆ. ಅದರಿಂದ ಈ ನರೇಗಾ ಯೋಜನೆಗೆ ಏನು ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ, ಈ ಹಣ ಸಂಪೂರ್ಣವಾಗಿ ಇವತ್ತು ಬರ ಪರಿಹಾರ ಅಧ್ಯಯನಕ್ಕೆ ಏನು ಇವತ್ತು ಬರಗಾಲ ಪೀಡಿತ ಪ್ರದೇಶ ಅಂತ ಏನು ಘೋಷಣೆ ಮಾಡಿದೆ, ಅಲ್ಲಿ ರೈತನ ಬದುಕಿಗೆ, ಜಾನುವಾರುಗಳಿಗೆ ಸಂಪೂರ್ಣವಾಗಿ ನಾನು ಹೇಳಿದ್ನಲ್ಲ ಈ ಥರ ಯೋಜನೆಗಳಿಗೆ ಹಣ ಬಳಕೆ ಆಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ. ಮತ್ತು ಇವತ್ತು ಕೂಡ ಹುಣಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಬ್ಬರು ಅಧಿಕಾರಿ ಇದ್ದಾರೆ, ಅವರು ಯಾರಿಗೂ ಸಿಗ್ತಾ ಇಲ್ಲ, ಯಾರ ಕೈಗೂ ಸಿಗ್ತಾ ಇಲ್ಲ. ತಕ್ಷಣ ಅವ್ರನ್ನ ಅಮಾನತು ಮಾಡಬೇಕು, ಇಲ್ಲಾಂದರೆ ಸರ್ಕಾರ ಅವರಿಗೆ ಸೂಚನೆ ಕೊಟ್ಟು ಇವತ್ತು ಕೆಲವು ಹಳ್ಳಿಗಳನ್ನು ನಮ್ಮ ಈ ಹುಣಸೂರು ಪಟ್ಟಣ ಪರಿಮಿತಿನಲ್ಲಿ
ರೇಣುಕಾ ಇವರಿಗೆ ಹ್ಮ್. ಎಲ್ಲ ಗ್ರೀನ್ ಬೆಲ್ಟ್ ಮಾಡಿ ಕೂರ್ಸವ್ರೆ. ಹ್ಮ್. ನಗರ ಅಭಿವೃದ್ಧಿ ಆಯ್ತಾ ಇಲ್ಲ, ಉಳಿಸುತ್ತವ್ರು ಉದ್ಧಾರ ಆಗಕ್ಕೆ ಅವಕಾಶ ಆಯ್ತಾ ಇಲ್ಲ. ಉದ್ದೇಶಪೂರ್ವಕವಾಗಿ ದುಡ್ಡು ಮಾಡೋ ಉದ್ದೇಶಕ್ಕೋಸ್ಕರ ಎಲ್ಲವನ್ನೂ ಗ್ರೀನ್ ಬೆಲ್ಟ್ ಮಾಡಿ ಗ್ರೀನ್ ಝೋನ್ಗೆ ಇಟ್ಬಿಟ್ಟು ಎಲ್ಲೋ ಜನ ಕನ್ವರ್ಷನ್ ಮಾಡಿಸೋಕ್ಕೆ ಇವತ್ತು 10-20 ಲಕ್ಷ ಎಕರೆಗೆ ಎಲ್ಲ ಬೆಂಗಳೂರಿಗೆ ಹೋಗಬೇಕು, ನೆಕ್ಸ್ಟ್ ಲೆವೆಲ್ ಆಗಬೇಕು, ಆ ಪರಿಸ್ಥಿತಿಗೆ ಹಾಕೋರು. ಇಲ್ಲಿವರೆಗೂ ಟೌನ್ ಮಾಸ್ಟರ್ ಪ್ಲಾನ್ ಮಾಡಿಲ್ಲ. ಯಾವ ಉದ್ದೇಶಕ್ಕೆ ಮಾಡಿಲ್ಲ ಅನ್ನೋದು ಯಾರೂ ಪ್ರಶ್ನೆ ಮಾಡಿಲ್ಲ. ಅದರಲ್ಲೂ ಎಸ್ಪೆಷಲಿ ನಮ್ಮ ಮೂಕನಹಳ್ಳಿ ಮತ್ತು ಬೀಗನಹಳ್ಳಿ ಟೌನ್ಗೆ ಅಟ್ಯಾಚ್ ಆಗಿರೋ ಪಂಚಾಯತಿಗಳ ಬಡವ್ರ ಬಗ್ಗೆ ಸೇರಿಸ್ಬಿಟ್ಟು ಈ ಯೋಜನಾ ಪ್ರಾಧಿಕಾರಕ್ಕೆ 1 ಕ್ವಿಂಟಲ್ ಮನೆ ಕಟ್ಟೋಕ್ಕೂ ಭಾಳ ಸಂಕಟ ಆಗೋಗುತ್ತೆ. ಕೆಲಸ ಮಾಡೋರು ಇಲ್ಲ. ವಾಸುದೇವರಿಗೆ ಅಂತ ಹೇಳಿ ಸರ್, ನಾನು ಸ್ಟೇಟ್